ನಿಮಿಷಾಂಬಾ ದೇವಿಯು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿದೇವತೆಗಳಲ್ಲಿ ಒಬ್ಬಳಾಗಿದ್ದು, ಮೈಸೂರು ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲ್ಲೂಕಿನ ಗಂಜಾಂ ಎಂಬ ಪುಣ್ಯಕ್ಷೇತ್ರದಲ್ಲಿ ಕಾವೇರಿ ನದಿಯ ತಟದಲ್ಲಿ ನೆಲೆಸಿದ್ದಾಳೆ. ಭಕ್ತರ ಕಷ್ಟಗಳನ್ನು ಕ್ಷಣಾರ್ಧದಲ್ಲಿ ನಿವಾರಿಸುವ ತಾಯಿಯಾಗಿ ಆಕೆಯನ್ನು ಆರಾಧಿಸಲಾಗುತ್ತದೆ. ನಿಮಿಷ ಎಂದರೆ ಕ್ಷಣ ಮತ್ತು ಅಂಬಾ ಎಂದರೆ ತಾಯಿ. ಭಕ್ತರ ಪ್ರಾರ್ಥನೆಗೆ ಒಂದು ನಿಮಿಷವೂ ತಡಮಾಡದೆ ಸ್ಪಂದಿಸಿ ಕರುಣೆ ತೋರುವ ದೇವಿ ಎಂಬ ನಂಬಿಕೆಯಿಂದ ಆಕೆಗೆ ನಿಮಿಷಾಂಬಾ ಎಂಬ ಹೆಸರು ಬಂದಿದೆ. ಶತಮಾನಗಳಿಂದಲೂ ಈ ಕ್ಷೇತ್ರವು ಭಕ್ತರ ನಂಬಿಕೆ, ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿ ಬೆಳೆದಿದೆ. ಪೌರಾಣಿಕ ಕಥೆಗಳ ಪ್ರಕಾರ ಈ ಪ್ರದೇಶವು ಹಿಂದೆ ಮಹರ್ಷಿಗಳು ಮತ್ತು ಯೋಗಿಗಳು ತಪಸ್ಸು ಮಾಡುತ್ತಿದ್ದ ಪವಿತ್ರ ಸ್ಥಳವಾಗಿತ್ತು. ಆ ಸಮಯದಲ್ಲಿ ದುಷ್ಟಶಕ್ತಿಗಳು ಮತ್ತು ರಾಕ್ಷಸರಿಂದ ಜನರು ತೊಂದರೆ ಅನುಭವಿಸುತ್ತಿದ್ದರು. ಋಷಿಮುನಿಗಳು ಮತ್ತು ಭಕ್ತರು ಆದಿಶಕ್ತಿಯನ್ನು ಪ್ರಾರ್ಥಿಸಿದಾಗ ದೇವಿಯು ತನ್ನ ಉಗ್ರರೂಪದಲ್ಲಿ ಪ್ರತ್ಯಕ್ಷಳಾಗಿ ದುಷ್ಟಶಕ್ತಿಗಳನ್ನು ಸಂಹರಿಸಿ ಲೋಕಕ್ಕೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡಿದಳು ಎಂದು ಹೇಳಲಾಗುತ್ತದೆ. ದೇವಿಯ ಈ ಕರುಣೆ ಮತ್ತು ಶಕ್ತಿಯಿಂದಾಗಿ ಈ ಪ್ರದೇಶವು ಶಕ್ತಿಪೀಠದಂತೆ ಪ್ರಸಿದ್ಧಿಯಾಯಿತು. ಮತ್ತೊಂದು ಜನಪ್ರಿಯ ನಂಬಿಕೆಯ ಪ್ರಕಾರ ಮುಕುಂದ ಋಷಿಗಳು ಇಲ್ಲಿ ಕಠಿಣ ತಪಸ್ಸು ನಡೆಸಿದಾಗ ದೇವಿಯು ಅವರಿಗೆ ದರ್ಶನ ನೀಡಿ ತನ್ನನ್ನು ಭಕ್ತಿಯಿಂದ ಆರಾಧಿಸುವವರ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ನೆರವೇರಿಸುವುದಾಗಿ ಆಶೀರ್ವಚನ ನೀಡಿದಳು. ಆಗಿನಿಂದ ದೇವಿಯ ಮಹಿಮೆ ಎಲ್ಲೆಡೆ ಹರಡಿ ಸಾವಿರಾರು ಜನರು ಈ ಕ್ಷೇತ್ರಕ್ಕೆ ಭೇಟಿ ನೀಡಲಾರಂಭಿಸಿದರು. ಶ್ರೀರಂಗಪಟ್ಟಣ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಪಡೆದಿವೆ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೇ ಈ ಭಾಗ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರವಾಗಿತ್ತು. ನಂತರ ಮೈಸೂರು ಒಡೆಯರ್ ಅರಸರ ಕಾಲದಲ್ಲಿ ದೇವಾಲಯಕ್ಕೆ ವಿಶೇಷ ಪ್ರೋತ್ಸಾಹ ದೊರಕಿತು. ಒಡೆಯರ್ ಅರಸರು ಶಕ್ತಿ ಆರಾಧಕರಾಗಿದ್ದು ಅನೇಕ ದೇವಾಲಯಗಳ ಅಭಿವೃದ್ಧಿಗೆ ಕಾರಣರಾದರು. ನಿಮಿಷಾಂಬಾ ದೇವಾಲಯವು ಅವರ ಆಶ್ರಯದಲ್ಲಿ ಹೆಚ್ಚಿನ ಖ್ಯಾತಿಯನ್ನು ಗಳಿಸಿತು. ಕಾಲಕ್ರಮೇಣ ದೇವಸ್ಥಾನವು ಭಕ್ತರ ಸಂಖ್ಯೆಯಲ್ಲಿ ಮತ್ತು ಮಹಿಮೆಯಲ್ಲಿ ಬೆಳೆಯುತ್ತಾ ಇಂದು ಕರ್ನಾಟಕದ ಪ್ರಮುಖ ಶಕ್ತಿಕ್ಷೇತ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಕಾವೇರಿ ನದಿಯ ತಟದಲ್ಲಿರುವ ಈ ದೇವಾಲಯದ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯ ಭಕ್ತರಿಗೆ ವಿಶಿಷ್ಟವಾದ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ನದಿಯ ಶಾಂತ ಹರಿವು, ಹಸಿರು ವಾತಾವರಣ ಮತ್ತು ದೇವಾಲಯದ ದಿವ್ಯತೆಯ ಸಂಯೋಗದಿಂದ ಇಲ್ಲಿಗೆ ಬರುವವರು ಮನಃಶಾಂತಿ ಮತ್ತು ಭಕ್ತಿಭಾವವನ್ನು ಅನುಭವಿಸುತ್ತಾರೆ. ದೇವಿಯ ಮೂರ್ತಿಯು ಅತ್ಯಂತ ದಿವ್ಯ ಹಾಗೂ ಕರುಣಾಮಯ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತದೆ. ದೇವಿಗೆ ಪ್ರತಿದಿನ ವಿವಿಧ ಅಲಂಕಾರಗಳನ್ನು ಮಾಡಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ಬೆಳಗ್ಗೆ ಮತ್ತು ಸಂಜೆ ನಡೆಯುವ ಆರತಿಗಳು ಭಕ್ತರ ಮನಸ್ಸಿನಲ್ಲಿ ಭಕ್ತಿಭಾವವನ್ನು ಉಕ್ಕಿಸುತ್ತವೆ. ಶ್ರೀ ನಿಮಿಷಾಂಬಾ ದೇವಿಯ ಬಗ್ಗೆ ಅನೇಕ ಮಹಿಮೆಗಳು ಜನಪ್ರಿಯವಾಗಿವೆ. ಕುಟುಂಬದ ಸಮಸ್ಯೆಗಳು, ಆರೋಗ್ಯ ತೊಂದರೆಗಳು, ಆರ್ಥಿಕ ಸಂಕಷ್ಟಗಳು, ವಿವಾಹ ವಿಳಂಬ, ಸಂತಾನ ಪ್ರಾಪ್ತಿ ಸಮಸ್ಯೆಗಳು ಹಾಗೂ ಮಾನಸಿಕ ಅಶಾಂತಿಯಿಂದ ಬಳಲುವವರು ದೇವಿಯ ಆಶ್ರಯಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ನಡೆದ ಸಕಾರಾತ್ಮಕ ಬದಲಾವಣೆಗಳನ್ನು ದೇವಿಯ ಕೃಪೆಯ ಫಲವೆಂದು ನಂಬುತ್ತಾರೆ. ಹೀಗಾಗಿ ಈ ಕ್ಷೇತ್ರವು ಕೇವಲ ಕರ್ನಾಟಕದ ಭಕ್ತರಿಗೆ ಮಾತ್ರವಲ್ಲದೆ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಮತ್ತು ದೇಶದ ವಿವಿಧ ಭಾಗಗಳಿಂದ ಬರುವ ಭಕ್ತರಿಗೂ ಪ್ರಮುಖ ಆರಾಧನಾ ಕೇಂದ್ರವಾಗಿದೆ. ನವರಾತ್ರಿಯ ಸಮಯದಲ್ಲಿ ದೇವಾಲಯವು ವಿಶೇಷ ಭಕ್ತಿಭಾವದಿಂದ ಕಂಗೊಳಿಸುತ್ತದೆ. 9 ದಿನಗಳ ಕಾಲ ದೇವಿಗೆ ವಿವಿಧ ರೂಪಗಳಲ್ಲಿ ಅಲಂಕಾರ ಮಾಡಿ ವಿಶೇಷ ಪೂಜೆಗಳು, ಹೋಮಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಸಾವಿರಾರು ಭಕ್ತರು ಈ ಸಂದರ್ಭದಲ್ಲಿ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಶುಕ್ರವಾರಗಳು ಹಾಗೂ ಆಷಾಢ ಮಾಸದ ವಿಶೇಷ ದಿನಗಳಲ್ಲಿ ದೇವಾಲಯದಲ್ಲಿ ಅಪಾರ ಜನಸಂದಣಿ ಕಂಡುಬರುತ್ತದೆ. ಮಹಿಳಾ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಲು ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ.
ಇಂದು ಶ್ರೀ ನಿಮಿಷಾಂಬಾ ದೇವಾಲಯವು ಭಕ್ತಿ, ನಂಬಿಕೆ ಮತ್ತು ಶಕ್ತಿಯ ಪ್ರತೀಕವಾಗಿ ನಿಂತಿದೆ. ಕಾವೇರಿ ನದಿಯ ಪವಿತ್ರ ತೀರದಲ್ಲಿ ನೆಲೆಸಿರುವ ಈ ಕ್ಷೇತ್ರವು ಅನೇಕ ತಲೆಮಾರುಗಳಿಂದ ಜನರ ಆಧ್ಯಾತ್ಮಿಕ ಬದುಕಿಗೆ ದಾರಿದೀಪವಾಗಿದೆ. ಭಕ್ತರ ಕಷ್ಟಗಳನ್ನು ಕ್ಷಣಮಾತ್ರದಲ್ಲಿ ನಿವಾರಿಸುವ ತಾಯಿ ಎಂಬ ಮಹಿಮೆಯಿಂದ ಶ್ರೀ ನಿಮಿಷಾಂಬಾ ದೇವಿಯು ಲಕ್ಷಾಂತರ ಭಕ್ತರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾಳೆ. ದೇವಿಯ ಮೇಲಿನ ಭಕ್ತಿ ಮತ್ತು ನಂಬಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಈ ಪುಣ್ಯಕ್ಷೇತ್ರವು ಭಕ್ತರಿಗೆ ಆಶ್ರಯ, ಧೈರ್ಯ ಮತ್ತು ನೆಮ್ಮದಿಯ ಕೇಂದ್ರವಾಗಿ ಮುಂದುವರಿಯುತ್ತಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.